ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಅವಲಕ್ಕಿ ಮತ್ತೆ ಬಾಳೆಹಣ್ಣನ್ನ ಹಾಕಿ ನಾವು ಒಂದು ದೇವರ ನೈವೇದ್ಯಕ್ಕೆ ಮಾಡುವಂತಹ ಪ್ರಸಾದವನ್ನ ಮಾಡೋಣ. ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮಾಡೋದು ಕೂಡ ಅಷ್ಟೇ ಈಸಿ. ಸೊ ಇದನ್ನ ಯಾವ ತರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಒಂದು ಬೌಲ್ ಅಷ್ಟು ಅವಲಕ್ಕಿನ ತಗೊಂಡು ಅದಕ್ಕೆ ನೀರನ್ನ ಹಾಕಿ ಇದನ್ನ ನಾವು ಒಂದ್ 2 ರಿಂದ 3 ಸರ್ತಿ ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಇರೋದ್ರಿಂದ ನಾವು ಚೆನ್ನಾಗಿ ತೊಳೆದಾಗ ಅವಲಕ್ಕಿ ನಮಗೆ ಅಷ್ಟೇ ವೈಟ್ ಆಗಿ ಚೆನ್ನಾಗಿರುತ್ತೆ. ಸೊ ಇದನ್ನ ತೊಳೆಯೋ ಅಷ್ಟರೊಳಗೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಉಗುರು ಬೆಚ್ಚಗಿನ ನೀರನ್ನ ಇದಕ್ಕೆ ಹಾಕ್ಬೇಕು. ಸೊ ಉಗುರು ಬೆಚ್ಚಗಿನ ನೀರನ್ನ ಹಾಕಿ ಒಂದ್ 2 ನಿಮಿಷಗಳ ಕಾಲ ಈ ತರ ಮಿಕ್ಸ್ ಮಾಡಿ ಇದನ್ನು ಕೂಡ ಅಷ್ಟೇ ನೀರನ್ನ ತೆಗಿಬೇಕು. ಸೊ ನೀರನ್ನ ತೆಗೆದ್ಮೇಲೆ ಇದಕ್ಕೆ ಒಂದು 1/4 ಕಪ್ ನೀರನ್ನ ಇವಾಗ ಹಾಕ್ಬೇಕು. ಹಾಕ್ಬಿಟ್ಟು ಒಂದು ಪ್ಲೇಟ್ ಅನ್ನ ಮುಚ್ಚಿ ಒಂದು 1/4 ಗಂಟೆಗಳ ಕಾಲ ಬಿಟ್ಟಾಗ ಈ ಅವಲಕ್ಕಿ ನೀಟಾಗಿ ನೆಂದಿರುತ್ತೆ. ಸೊ ಇದನ್ನ ನೀವು ಅವಾಗ ಒಂದ್ 2 ನಿಮಿಷಗಳ ಕಾಲ ಬಿಟ್ಮೇಲೆ ಈ ತರ ನೀಟಾಗಿ ಅಷ್ಟನ್ನು ಮಿಕ್ಸ್ ಮಾಡಬೇಕು. ಸೊ ಇದೆಲ್ಲ ಆದ್ಮೇಲೆ ಇವಾಗ ಇದಕ್ಕೆ ಹಸಿ ಕೊಬ್ಬರಿ ತುರಿ 1 ಬೌಲ್ ಹಸಿ ಕೊಬ್ಬರಿ ತುರಿ ಹಾಕ್ಬೇಕು. ಮತ್ತೆ ನಿಮಗೆ ಸ್ವೀಟಿಗೆ ತಕ್ಕಷ್ಟು ಒಂದು 3/4 ಬೌಲ್ ಬೆಲ್ಲನ ಹಾಕ್ಬೇಕು, ಅಥವಾ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಒಣ ದ್ರಾಕ್ಷಿ ಮತ್ತೆ ಗೋಡಂಬಿನ ಹಾಕ್ಬೇಕು. ಒಂದು 1/4 ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತೆ ಒಂದು ಅರ್ಧ 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿನೂ ಕೂಡ ಇದಕ್ಕೆ ಹಾಕ್ಬೇಕು. ಅದಾದ್ಮೇಲೆ ಈ ತರ 2 ದಪ್ಪ ಬಾಳೆಹಣ್ಣುಗಳನ್ನ ತಗೊಂಡು ಅದನ್ನು ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಗಾಲಿ ಸೈಜ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ಈ ತರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕೂಡ ನೀಟಾಗಿ ಕಟ್ ಮಾಡಿ ಇದಕ್ಕೇನೆ ಹಾಕ್ಬೇಕು. ಸೊ ನಾವು ಈ ತರ ಎಲ್ಲಾ ಪದಾರ್ಥನೂ ಹಾಕಿರೋದ್ರಿಂದ ನಮಗೆ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದ್ರೆ ಇದ್ರಲ್ಲಿ ಹಾಕಿರ್ತಕ್ಕಂತಹ ಗೋಡಂಬಿ ಆಗಿರ್ಬೋದು ಅಥವಾ ದ್ರಾಕ್ಷಿ ಆಗಿರ್ಬೋದು, ಬಾಳೆಹಣ್ಣು, ತುಪ್ಪ ಇದೆಲ್ಲದನ್ನು ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕೇವಲ ಒಂದು 10 ರಿಂದ 15 ನಿಮಿಷದಲ್ಲಿ ಇದನ್ನ ನಾವು ಮಾಡಬಹುದು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಕೊನೆಯದಾಗಿ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೋಬೇಕು. ನೀವು ಬೇಕು ಅನ್ಸಿದ್ರೆ ಇದಕ್ಕೆ ನೀವು ಇನ್ನೂನು ಹಸಿ ದ್ರಾಕ್ಷಿನೂ ಕೂಡ ಯೂಸ್ ಮಾಡ್ಬೋದು. ಸೊ ಇಷ್ಟು ಪದಾರ್ಥನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಆಗಿರುವಂತಹ ಮತ್ತೆ ಟೇಸ್ಟಿ ಆದಂತಹ ಹೆಲ್ತಿ ಆಗಿರುವಂತಹ ಪ್ರಸಾದನ ನಾವು ಮನೆಯಲ್ಲಿ ಮಾಡಬಹುದು ಅಂತ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋನ ಈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಅವಲಕ್ಕಿ ನೆಂದಿದೆ ಅಂತ. ಸೊ ನೋಡಿದ್ರಲ್ಲ, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.